ಜಾಮೀನು ಲಭಿಸಿದ್ರೂ ಕೂಡ ಶ್ರೀಕಾಂತ್ ಪೂಜಾರಿಗೆ ಸದ್ಯ ಬಿಡುಗಡೆ ಭಾಗ್ಯ ಇವತ್ತು ಇಲ್ಲ. ನಾಳೆ ಶ್ರೀಕಾಂತ್ ಪೂಜಾರಿ ಅವರು ಬಿಡುಗಡೆ ಆಗಲಿದ್ದಾರೆ ಜೈಲಿನಿಂದ. ಕಾರಣ ಅವರ ಒಂದು ಆದೇಶ ಕಾಪಿ ಏನಿದೆ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ಕಾಪಿ ವಕೀಲರಿಗೆ ತಲುಪಬೇಕಾಗಿದೆ. ಅದರಲ್ಲಿ ಯಾವೆಲ್ಲ ಕಂಡೀಷನ್ಸ್ ಅನ್ನ ಹಾಕಿದ್ದಾರೆ ಅದೆಲ್ಲವನ್ನು ಕೂಡ ಗಮನಿಸಿಕೊಳ್ಬೇಕಾಗಿದೆ. ಈ ಕಾಪಿ 6 ಗಂಟೆಯ ಒಳಗಾಗಿ ಜೈಲಾಧಿಕಾರಿಗಳ ಕೈ ತಲುಪಬೇಕಾಗುತ್ತೆ. ಅಷ್ಟು ಸಮಯ ಆಗೋದಿಲ್ಲ. ಇನ್ನೂ ಕೂಡ ಆದೇಶ ಪ್ರತಿನೇ ಅವರಿಗೆ ಸಿಕ್ಕದೆ ಇರುವ ಕಾರಣಕ್ಕಾಗಿ ಶ್ರೀಕಾಂತ್ ಪೂಜಾರಿಯ ಪರ ವಕೀಲರೇ ಹೇಳ್ತಾ ಇದ್ರು ನಾಳೆ ಅವರು ಬಿಡುಗಡೆ ಆಗ್ತಾರೆ. ಆದ್ರೆ ಅವರಿಗೆ ಜಾಮೀನಂತೂ ಸಿಕ್ಕಿದೆ. ಅದು ಒಂದು ಖುಷಿ ವಿಚಾರ. ನಮ್ಮ ಒಂದು ಮನವಿಯನ್ನ, ನಮ್ಮ ಒಂದು ವಿವರಣೆಯನ್ನ ನ್ಯಾಯಾಲಯ ಪುರಸ್ಕರಿಸಿದೆ ಮತ್ತು ಈ ಪ್ರಕರಣದಲ್ಲಿ ಏನೆಲ್ಲ ಆಗಿದೆ ಅನ್ನುವಂತಹ ಸಂಪೂರ್ಣ ಮಾಹಿತಿಗಳನ್ನ ನಾವು ಕೋರ್ಟ್ ಗಮನಕ್ಕೆ ತಂದ್ವಿ. ಆ ಕಾರಣದಿಂದ ನಮಗೆ ವಿಶ್ವಾಸ ಇತ್ತು ಅವರಿಗೆ ಜಾಮೀನು ಸಿಗುತ್ತೆ ಅಂತ, ಜಾಮೀನು ಲಭಿಸಿದೆ ಅಂತ ಹೇಳ್ತಾ ಇದ್ರು ಅವರ ಪರ ವಕೀಲರು. ಜೊತೆಗೆ ನಾಳೆ ಅವರು ಬಿಡುಗಡೆಗೊಳ್ತಾರೆ ಅನ್ನುವ ವಿಷಯವನ್ನು ಕೂಡ ಅವರು ಹಂಚಿಕೊಂಡ್ರು. ಕಾರಣ ಆ ಜಾಮೀನಿನ ಅರ್ಜಿಯ ಕಾಪಿ ಏನಿದೆ ಅದು ವಕೀಲರ ಕೈ ತಲುಪಬೇಕಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜಾವೇದ್ ಅಧೂನಿಂದ. ಜಾವೇದ್, ಜಾಮೀನು ಮಂಜೂರಾಗಿದೆ, ಆದರೆ ಇನ್ನೂ ಕೂಡ ಆ ಕಾಪಿ ಆ ವಕೀಲರ ಕೈಗೆ ತಲುಪಿಲ್ಲ. ಅದು ತಲುಪಿ ಜೈಲಾಧಿಕಾರಿಗಳ ಕೈ ತಲುಪೋದಕ್ಕೆ ಇವತ್ತು ಸಾಧ್ಯವಾಗೋದಿಲ್ಲ. ಆ ಕಾರಣಕ್ಕಾಗಿ ನಾಳೆನೇನಾ ರಿಲೀಸು? ನಿಜವಾಗ್ಲೂ ದಿವ್ಯ ಜ್ಯೋತಿ, ಇವತ್ತು ಈಗಷ್ಟೇ ಏನಂತಿದ್ರೆ ಹುಬ್ಬಳ್ಳಿಯ ಜಿಲ್ಲಾ ಸತ್ರ ನ್ಯಾಯಾಲಯ ಇವತ್ತು ಏನಂತಿದ್ರೆ ಆ ಶ್ರೀಕಾಂತ್ ಪೂಜಾರಿಯ ಒಂದು ಜಾಮೀನು ಮಂಜೂರು ಮಾಡಿದೆ. ಆ ಜಾಮೀನು ಮಂಜೂರು ಮಾಡಿ ಆದೇಶ ಆದಮೇಲೆ ಆ ನ್ಯಾಯಾಲಯದ ಏನಂತಿದ್ರೆ ಪ್ರತಿ ಬರಬೇಕು. ಆ ಪ್ರತಿಯ ಮೇಲೆ ಆ ಸೈನ್ ಅನ್ನು ಆಗಬೇಕು. ಅದರ ಜೊತೆಗೆ ಏನಂತಿದ್ರೆ ಕರೆಕ್ಷನ್ ಇರ್ತಾವೆ, ಆ ಕರೆಕ್ಷನ್ ಆಗಬೇಕು. ಆ ಎಲ್ಲ ಪ್ರೊಸೀಜರ್ ಮುಗಿದ ಮೇಲೆ ಆ ಶ್ರೀಕಾಂತ್ ಪೂಜಾರಿ ವಕೀಲರು ಆ ಕಾಪಿಯನ್ನು ತೆಗೆದುಕೊಂಡು ಸಬ್ ಜೈಲಿಗೆ ಹೋದ್ಮೇಲೆ ಸಬ್ ಜೈಲ್ ಏನು ಅಧಿಕಾರಿ ಇರ್ತಾರೆ ಅವರು ಈ ಒಂದು ಕಾಪಿಯನ್ನು ಏನಂತ ಹೇಳಿದ್ರೆ ಆ ಪರಿಶೀಲನೆ ಮಾಡ್ತಾರೆ. ಇವೆಲ್ಲ ಏನಂತ ಹೇಳಿದ್ರೆ ಪ್ರೊಸೀಜರ್ ಇರೋದ್ರಿಂದ ಸಾಕಷ್ಟು ತಡ ಆಗುತ್ತೆ. ಹೀಗಾಗಿ ಶ್ರೀಕಾಂತ್ ಪೂಜಾರಿಗೆ ಇವತ್ತು ಒಂದು ಜಾಮೀನು ಮಂಜೂರಾಗಿದ್ರು ಕೂಡ ಅವ್ರಿಗೆ ಏನಂತ ಹೇಳಿದ್ರೆ ಇವತ್ತು ಬಿಡುಗಡೆ ಭಾಗ್ಯ ಆಗೋದು ಸಾಕಷ್ಟು ಡೌಟ್ ಇರುವಂಥದ್ದು. ಹೀಗಾಗಿ ನಾಳೆ ಈ ಸಂಪೂರ್ಣ ಏನಂತ ಹೇಳಿದ್ರೆ ಆ ಪ್ರೊಸೀಜರ್ ಮುಕ್ತಾಯ ಆಗುತ್ತೆ. ಆ ಮುಕ್ತಾಯ ಆದ ಮೇಲೆ ಅವ್ರಿಗೆ ಏನಂತ ಹೇಳಿದ್ರೆ ಜಾಮೀನು ಸಿಗುವಂತ ಏನಂತ ಹೇಳಿದ್ರೆ ಹೊರಗಡೆ ಬರುವಂತ ಆ ಸಾಧ್ಯತೆ ಇರುವಂತದ್ದು. ದಿವ್ಯ ಜ್ಯೋತಿ, ಶ್ರೀಕಾಂತ್ ಪೂಜಾರಿ ಪರ ವಕೀಲರು ಹೇಳ್ತಾ ಇದ್ರು ನಮಗೆ ನಿನ್ನೆನೇ ವಿಶ್ವಾಸ ಇತ್ತು ಅವ್ರಿಗೆ ಜಾಮೀನು ಲಭಿಸುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಏನೆಲ್ಲ ವಿಷಯವನ್ನ ಕೋರ್ಟ್ ಗಮನಕ್ಕೆ ತಂದ್ರು? ಅವರ ಜಾಮೀನು ವಿಚಾರದಲ್ಲಿ ಯಾಕೆ ಜಾಮೀನು ಸಿಗಬಹುದಾದಂತಹ ಕೇಸ್ ಇದು, ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನುವಂತಹ ವಿಷಯದಲ್ಲಿ ಕೋರ್ಟ್ ಗಮನಕ್ಕೆ ಏನೆಲ್ಲ ವಿಚಾರವನ್ನ ತಂದಿದ್ರು? ನಿಜವಾಗ್ಲೂ ದಿವ್ಯ ಜ್ಯೋತಿ, ಶ್ರೀಕಾಂತ್ ಪೂಜಾರಿ ಏನು ಅರೆಸ್ಟ್ ಆಗ್ತಾರೆ, ಅರೆಸ್ಟ್ ಆದ್ಮೇಲೆ ಅವರ ಪರ ವಕೀಲರು ಅವ್ರಿಗೆ ಏನಂತ ಹೇಳಿದ್ರೆ ಬಿಡುಗಡೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಕೂಡ ಮಾಡ್ತಾರೆ. ಅಲ್ಲಿ ನ್ಯಾಯಾಲಯದಲ್ಲಿ ಅಂತ ಹೇಳಿದ್ರೆ ಜಾಮೀನು ಅರ್ಜಿ ಹಾಕಿದ ಮೇಲೆ ಎಲ್ಲ ಏನಂತ ಹೇಳಿದ್ರೆ ವಾದವನ್ನ ಏನಂತ ಹೇಳಿದ್ರೆ ಮಂಡಿಸ್ತಾರೆ. ನಿಜವಾಗ್ಲೂ ಏನಂತ ಹೇಳಿದ್ರೆ ಶ್ರೀಕಾಂತ್ ಪೂಜಾರಿ ಪರವಾಗಿ ಏನು ವಾದವನ್ನ ಮಂಡಿಸಬೇಕು ಆ ಎಲ್ಲ ವಾದಗಳನ್ನ ಏನಂತ ಹೇಳಿದ್ರೆ ನ್ಯಾಯಾಧೀಶರ ಮುಂದೆ ಇರ್ತಾರೆ. ಅವರು ನಿರ್ದೋಷಿ, ಅವ್ರಿಗೆ ಯಾವುದೇ ರೀತಿಯಾದಂತ ಏನಂತ ಹೇಳಿದ್ರೆ ನೋಟಿಸ್ ಅನ್ನ ಕೊಡದೆ, ಯಾವುದೇ ಮುನ್ನೆಚ್ಚರಿಕೆಯನ್ನ ಕೊಡದೆ ಅವರನ್ನ ಅರೆಸ್ಟ್ ಮಾಡ್ತಾರೆ. 16 ಕೇಸ್ಗಳು ಅವ್ರ ಮೇಲೆ ಇದ್ರು, 15 ಕೇಸ್ ಬಿಡುಗಡೆ ಆಗಿವೆ. ಈ ಒಂದು ಕೇಸಲ್ಲಿ ಪೊಲೀಸರು ಯಾಕೆ ಎಡವಟ್ಟು ಮಾಡಿ ಅವರನ್ನ ಬಂಧಿಸಿದ್ದಾರೆ ಅನ್ನುವಂತ ಎಲ್ಲ ವಾದವನ್ನ ಏನಂತಿದ್ರೆ ಮಂಡಿಸ್ತಾರೆ. ಆ ವಾದವನ್ನ ಕೇಳಿದಂತ ನ್ಯಾಯಾಲಯ ಇವತ್ತು ಏನಂತಿದ್ರೆ ಅವ್ರಿಗೆ ಜಾಮೀನು ಮಂಜೂರು ಮಾಡಿರುವಂತದ್ದು. ನಿಜವಾಗ್ಲೂ ಶ್ರೀಕಾಂತ್ ಪೂಜಾರಿಗೆ ಈಗ ಪೊಲೀಸರು ಯಾಕೆ ಬಂಧಿಸಿದ್ರು, ಅವರನ್ನ ಏನಂತಿದ್ರೆ ಉದ್ದೇಶಪೂರ್ವವಾಗಿ ಬಂಧಿಸಿದ್ರ, ರಾಮ ಮಂದಿರದ ಏನು 1992ರಲ್ಲಿ ರಾಮ ಮಂದಿರಕ್ಕೆ ವಿಚಾರ ಸಂಬಂಧಪಟ್ಟಂಗೆ ಏನು ಹೋರಾಟ ಮಾಡಿದ್ರು ಆ ಹೋರಾಟ ಮಾಡಿದ್ದ ತಪ್ಪ ಅನ್ನುವಂತ ಎಲ್ಲ ವಾದ ಏನಂತಿದ್ರೆ ಅವರ ಪರ ವಕೀಲರು ಮಂಡಿಸಿದ್ರು. ಇವೆಲ್ಲವನ್ನ ಕೇಳಿ ನ್ಯಾಯಾಧೀಶರು ಇವತ್ತು ಅವ್ರಿಗೆ ಏನಂತಿದ್ರೆ ಜಾಮೀನು ಮಂಜೂರು ಮಾಡಿರುವಂತದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಜಾವೇದ್ ನಿಮ್ಮೆಲ್ಲ ಮಾಹಿತಿಗೆ.